ಹಾಯ್ ಹಲೋ ಗಾಯ್ಸ್, ಹೇಗಿದ್ದೀರಾ? ಆರಾಮಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಫ್ರಿಜ್ಜನ್ನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗಿತಾ ಇದ್ದೀನಿ. ಇದನ್ನೆಲ್ಲದನ್ನು ತೊಳೆಯೋಕೆ ಹಾಕ್ತಾ ಇದ್ದೀನಿ. ಎಲ್ಲನೂ ಕ್ಲೀನಾಗಿ ತೊಳೆದ್ಬಿಟ್ಟು ಆನಂತರ ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲನೂ ತೆಗೆದು ತೊಳೆಯೋಕ್ಕೆ ವಾಶಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲದನ್ನು ನೀಟಾಗಿ ಸೋಪಲ್ಲಿ ತೊಳ್ಕೊಂಡು ಬರ್ತೀನಿ. ಈಗ ನೋಡಿ ತೊಳ್ಕೊಂಡು ಬಂದೆ. ಅದು ಅಷ್ಟರೊಳಗೆ ನಮ್ಮ ಅತ್ತೆ ನಾನು ಒರೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಷ್ಟರೊಳಗೆ ನಾನು ಏನು ಮಾಡೋದು, ಫ್ರಿಜ್ಜನ್ನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಪ್ರೇ ಹಾಕ್ಬಿಟ್ಟು ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳಗಿರೋದು ಗ್ಲಾಸ್, ಇದನ್ನು ಸಹ ತೆಗೆದು ಹೊರಗಡೆ ತೆಗೆದು ಕ್ಲೀನ್ ಮಾಡಿದ್ದೀನಿ. ಈಗ ಹೊರಗಡೆ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ರೇ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅಲ್ಲೇ ಒರೆಸ್ಕೊಂಡ್ರೆ ನನಗೇನೋ ಅಷ್ಟು ಸಮಾಧಾನ ಅನಿಸಲ್ಲ. ನೋಡಿ ಎಲ್ಲನೂ ಹೊರಗಡೆ ತೆಗೆದುಬಿಟ್ಟು ಒರೆಸಿದ್ದಾಯ್ತಲ್ವ. ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಒರೆಸಿ ಮತ್ತು ಯಾವ್ಯಾವ ಪ್ಲೇಸಿಗೆ ಏನೇನು ಇರಬೇಕು ಅದನ್ನು ಹಾಕ್ಬಿಟ್ಟು ಹೊರಗಡೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೋಡಿ ಹೇಗಿತ್ತು ಫ್ರಿಜ್ಜಿಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಉಪ್ಪಿನಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಚಿಕ್ಕ ಡಬ್ಬದಲ್ಲಿ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಎಗ್ ರೈಸ್ ಮಾಡ್ತಾ ಇದ್ದೀನಿ ನಾನು. ನನ್ನ ಮಗನಿಗೆ ಫೇವ್ರೇಟ್ ಇದು, ಹಾಗಾಗಿ ಇದನ್ನೇ ಕೇಳ್ದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಟಿಫನಿಗೆ ಇವತ್ತು ಎಗ್ ರೈಸ್ನ ಮಾಡಿದ್ವಿ. ಒಂದು ಸ್ವಲ್ಪ ಫಂಕ್ಷನಿಗೆ ಹೋಗೋದಿತ್ತು, ಹಾಗಾಗಿ ನೋಡಿ ಈ ರೀತಿಯಾಗಿ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫೈನಲಿ ಎಲ್ಲ ಕೆಲಸ ಮುಗೀತು, ರೆಡಿ ಆಗಿಬಿಟ್ಟು ನಾನು ಹೊರಟೆ. ಕೀನ ಹಾಕ್ಕೊಂಡ್ಬಿಟ್ಟು ಅಷ್ಟರೊಳಗೆ ನಮ್ಮ ಹಸ್ಬೆಂಡು ಕಾರನ್ನು ತೆಗೆದು ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ಲರೂ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ರು. ನಂದೇ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದ್ರು. ನೋಡಿ ಆಯಿತು, ನಾವು ಹೊರಟಿದ್ದೀವಿ. ಶಾಪ್ಗೆ ಹೋಗ್ಬಿಟ್ಟು ಗಿಫ್ಟನ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ ನಾನು ನನ್ನ ಹಸ್ಬೆಂಡು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಮಗಳು ಹೇಳ್ತಾಳೆ, ಕೇಳಿ. ನಮ್ಮ ಅಣ್ಣ ಬರೀ ನೋಡಿ, ನಮ್ಮ ಪಪ್ಪನ ಫ್ರೆಂಡ್ ಮದುವೆಗೆ ಹೊಂಟಿದ್ದೀವಿ 5 ಮಂದಿ. ನನ್ನ ಮಕ್ಕಳು ಕಾರಲ್ಲಿ ಎಂಜಾಯ್ ಮಾಡ್ಕೊಂಡು ಸಾಂಗ್ ಆಡ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಈ ಥರ ಹೋದರೆ ಅವ್ರಿಗೂ ಖುಷಿನೇ. ಹಾಗಾಗಿ ಹೊರಟಿದ್ದೀವಿ. ನಾವು ಇನ್ನೇನು ರೀಚ್ ಆದ್ವಿ ಅಷ್ಟರೊಳಗೆ ತಾಳಿ ಮುಗಿದೋಗಿತ್ತು. ನೋಡಿ ಈಗ ಎಲ್ಲರೂ ಹಾಲು ತುಪ್ಪನ ಬಿಡ್ತಾ ಇದ್ದಾರೆ. ಜಸ್ಟ್ ತಾಳಿ ಆಯಿತು ಅಂತ ಹೇಳಿದ್ರು. ಅವ್ರ ಫ್ರೆಂಡ್ಸ್ ಸಿಕ್ಬಿಟ್ಟು ಒಳಗಡೆ ಕೂರಿಸಿದ್ರು. ನಾವು ಅಲ್ಲಿಗೆ ಹೋದ್ವಿ ಒಳಗಡೆ. ಅಷ್ಟರೊಳಗೇ ಮದುಮಕ್ಕಳ ನೋಡಿಬಿಟ್ಟು ಬರೋಣ ಅಂತೇಳಿ ಹೋದ್ವಿ. ಅವರು ಅಕ್ಕಿ ಕಾಳು ಹಾಕ್ಬಿಟ್ಟು ಅವ್ರು ಒಳಗಡೆ ಹೋದ್ರು ರೆಡಿಯಾಗಿ ಬರಲಿಕ್ಕೆ ಸ್ಟೇಜ್ ಮೇಲೆ. ನಾವು ಬೆಳಗ್ಗೆನೇ ಬಿಟ್ಟಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ದೂರ ಆಯಿತು ಅಂತ ಲೇಟ್ ಆಯಿತು. ನನ್ನ ಮಗಳಿಗೆ ಹಸಿವಾಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅವಳೇ ಊಟಕ್ಕೆ ಕೂತ್ಲು. ಅವಳ್ದಾದ ನಂತರ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ. ಮದುಮಕ್ಕಳು ಬಂದರು ನೋಡ್ರಿ, ತುಂಬ ಚೆನ್ನಾಗಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಈ ಸಾರಿ ಮಳೆ ಇಲ್ಲ, ಎಲ್ಲ ಕಡೆನೂ ಇದೇ ರೀತಿ ಭೂಮಿ ಎಲ್ಲ ಒಣಗೋಗ್ಬಿಟ್ಟಿದೆ. ರೈತರಿಗೆ ಆದಷ್ಟು ಬೇಗ ಮಳೆ ಬರಲಿ ಅಂತ ಹೇಳ್ಬಿಟ್ಟು ನಾವು ದೇವ್ರ ಹತ್ರ ಕೇಳ್ಕೊಳ್ಳೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೇಳ್ಕೊಳ್ಳಿ ದಯವಿಟ್ಟು. ರೈತರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಅವರೇನೇ ಬೆಳೆದಿಲ್ಲ ಅಂತೇಳಿದ್ರೆ ನಾವು ಹೇಗೆ ಇರೋಕ್ಕೆ ಸಾಧ್ಯ. ಫೈನಲಿ ನಾವು ವಾಪಸ್ ಮನೆಗೆ ರೀಚ್ ಆಗಿಬಿಟ್ಟು ಫ್ರೆಶ್ ಆಗಿ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಸಪೋರ್ಟ್ ಮೀ ಗಾಯ್ಸ್ ಪ್ಲೀಸ್. ಆಯಿತು, ಫ್ರೆಶ್ ಆಗಿದ್ದಾಯಿತು. ಒಂದು ಲೋಟ ಟೀ ಕುಡಿದ್ಬಿಟ್ರೆ ಈವ್ನಿಂಗ್ ಮುಗೀತು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.